ಕಳೆದ 30 ವರ್ಷಗಳಿಂದ ಮೆಕ್ಸಿಕನ್ ಗವರ್ಮೆಂಟ್ ಇವನನ್ನ ಹುಡುಕ್ತಾ ಇತ್ತು. ಮೆಕ್ಸಿಕನ್ ಗವರ್ಮೆಂಟ್ ಫೆಬ್ರವರಿ 22ನೇ ತಾರೀಕು ಅವನ ಮೇಲೆ ಶೂಟ್ ಔಟ್ ಮಾಡಿದೆ. ಇವನು ಸಿಗೋಕೊಳ್ಳಕ್ಕೆ ಮೇನ್ ರೀಸನ್ ಇವನ ಗರ್ಲ್ ಫ್ರೆಂಡ್. ಇವನು ಸತ್ತಿರೋದ್ರಿಂದ ಯಾವ ಲೆವೆಲ್ ಗಲಾಟೆಗಳಾಗ್ತಿದೆ ಅಂತ ನಾವು ಮೀಡಿಯಾದಲ್ಲಿ ನೋಡ್ತಾ ಇದೀವಿ. ಆದ್ರೆ ಇವತ್ತಿನ ಕಂಟೆಂಟ್ ಎಲ್ ಮಂಚೋ ಬಗ್ಗೆ ಅಲ್ಲ, ಇವನಿಗಿಂತ 10 ಪಟ್ಟು ಪವರ್ಫುಲ್ ಅಂಡ್ ಸ್ಟ್ರಾಂಗ್ ಆಗಿದ್ದಂತಹ ಪ್ಯಾಬ್ಲೋ ಎಸ್ಕೋಬಾರ್ ಬಗ್ಗೆ. ಪ್ಯಾಬ್ಲೋ ಎಸ್ಕೋಬಾರ್ ಈ ಹೆಸರನ್ನ ನಿಮ್ಮಲ್ಲಿ ತುಂಬಾ ಜನ ಕೇಳಿರ್ತೀರಾ. ಇವನ್ ಎಷ್ಟು ರಿಚ್ ಅಂದ್ರೆ ಕೊಲಂಬಿಯನ್ ದೇಶಕ್ಕೆ ಹೇಳಿದ್ದ ನಿಮ್ಮೆಲ್ಲ ಸಾಲ ತೀರಿಸ್ತೀನಿ, ನನ್ನ ಮೇಲಿರೋ ಕೇಸ್ ಕ್ಲಿಯರ್ ಮಾಡಿ ಅಂತ. ನೀವೇ ಯೋಚನೆ ಮಾಡಿ, ಇವನು ಪ್ರತಿ ತಿಂಗಳು ಕ್ಯಾಶ್ ಹಾಕೋ ರಬ್ಬರ್ ಬ್ಯಾಂಡ್ಗೆನೆ 30 ಕೋಟಿ ಖರ್ಚು ಮಾಡ್ತಿದ್ದ. ಪ್ರತಿ ವರ್ಷ ಬರೋಬ್ಬರಿ 3,000 ರಿಂದ 4,000 ಕೋಟಿ ರೂಪಾಯಿ ಕ್ಯಾಶ್ ನ ಇಲಿಗಳು ತಿಂತಿದ್ವು ಇವ್ರ ಮನೆಯಲ್ಲಿ. ಇವನು ತನ್ನ ಒಂದು ಡ್ರಗ್ ಸಾಮ್ರಾಜ್ಯನ ಸ್ಕ್ರಾಚ್ ಇಂದ ಶುರು ಮಾಡಿದ್ದ ಅಂಡ್ ಸ್ಟ್ರಾಟಜಿಕ್ ಆಗಿ ಥಿಂಕ್ ಮಾಡ್ತಿದ್ದ. ಇವನು ವ್ಯವಹಾರ ಎಲ್ಲ ಬರೀ ಕ್ಯಾಶ್ ಎಲ್ಲ ಮಾಡ್ತಿದ್ರಿಂದ ಇವನ್ ಗೋಡೌನ್ ಅಲ್ಲಿ ಬರೋಬ್ಬರಿ 60,000 ಕೋಟಿ ಕ್ಯಾಶ್ ಇತ್ತು. ಇವನ್ ಲೈಫ್ ಸ್ಟೈಲ್ ನ ನಾವು KGF 2 ಅಲ್ಲಿ ರಾಕಿ ಬಾಯ್ ಇದ್ರಲ್ಲ ಅವ್ರಿಗೆ ಕಂಪೇರ್ ಮಾಡಬಹುದು. ಯಾಕೆ ಅಂದ್ರೆ ಪ್ಯಾಬ್ಲೋ ಎಸ್ಕೋಬಾರ್ ಮಗನ್ ಜೊತೆ ಒಂದ್ಸಲ ವಾಕಿಂಗ್ ಹೋಗ್ಬೇಕಾದ್ರೆ ಮಗನಿಗೆ ಚಳಿ ಆಗುತ್ತೆ. ಅಕ್ಕಪಕ್ಕ ಹುಡುಕ್ತಾನೆ, ಸೌದೆ ಅಂದ್ರೆ ಕಟ್ಟಿಗೆ ಎಲ್ಲೂ ಸಿಗದೇ ಇರೋ ಕಾರಣ ಅವನ ಹತ್ರ ಇದ್ದಿದ್ದು 15 ಕೋಟಿ ರೂಪಾಯಿ ಕ್ಯಾಶ್ ನ ಸುಟ್ಟು ಮಗನಿಗೆ ಚಳಿ ಕಾಯ್ಸಕ್ ಹೇಳ್ತಾರೆ. ಇವನ ಹತ್ರ ಪ್ರೈವೇಟ್ ಏರ್ಪೋರ್ಟ್, 10 ಮನೆ, 100 ವೆಹಿಕಲ್ಸ್ ಅಂಡ್ ಏನಾದ್ರೂ ಒಂದ್ ಕಡಿಮೆ ಬಿದ್ರೆ ತರಕ್ಕೆ ಹೆಲಿಕಾಪ್ಟರ್ಸ್ ನೇ ಇಟ್ಕೊಂಡಿದ್ದ. ಇವನ್ ಎಷ್ಟೇ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ಬೋದು, ಕ್ರಿಮಿನಲ್ ಆಗಿರ್ಬೋದು, ಬಟ್ ಮಗನ್ ವಿಷಯದಲ್ಲಿ ಮಾತ್ರ ತುಂಬಾ ಪ್ರೀತಿಯಿಂದ ನೋಡ್ಕೊಂತಿದ್ದ ಅಂಡ್ ಅವನಿಗೆ 1% ಕೂಡ ಹಿಂಸೆ ಬಗ್ಗೆ ಹೇಳ್ಕೊಡ್ಲಿಲ್ಲ. ಕೇವಲ ಇಷ್ಟೇ ಅಲ್ಲ, ಅವನ ಸಾವನ್ನು ಕೂಡ ಅವನೇ ಡಿಸೈಡ್ ಮಾಡ್ತಾನೆ. ಎಲ್ಲಾ ಫೋರ್ಸಸ್ ಅವನ ಹತ್ರ ಬರೋಕ್ಕಿಂತ ಮುಂಚೆನೆ ಅವನಿಗೆ ತಾನೇ ಶೂಟ್ ಮಾಡ್ಕೊಂಡು ತನ್ನ ಕಥೆನ ಮುಗಿಸ್ಕೊಂತಾನೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಆದಷ್ಟು ರೀಲ್ ನ ಎಲ್ರಿಗೂ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.